ಫೋನ್ ಮಾಡ್ಕೊಟ್ಟಿನ ಅಂತಂದ್ರೆ ಫೋನ್ ಆಚೆನೆ ಬಿಟ್ಬಿಟ್ಟಿದ್ದೀನಿ. ಹಲೋ, ಯಾರಾದ್ರೂ ಕಾಪಾಡಿ. ಶಿವಾನಿ 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 ನೋಡಿಲೆ. ಶಿವಾನಿ ಶಿವಾನಿ ಈ ಕಡೆ ತಿರ್ಗೋ. ಶಿವಾನಿ ಇಲ್ಲಿ ಮೇಲೆ. ಬ್ರೋ, ಈ ಡೋರ್ ಲಾಕ್ ಆಗೋಗ್ಬಿಟ್ಟಿದೆ, ಓಪನ್ ಆಗ್ತಾ ಇಲ್ಲ. ಸ್ವಲ್ಪ ಓಪನ್ ಮಾಡಿ ಬನ್ನಿ. ಬ್ರೋ, ಡೋರ್ ಲಾಕ್ ಆಗಿದ್ಯಾ? ಒಂದ್ ನಿಮಿಷ ಇರು ಬ್ರೋ, ಓಪನ್ ಮಾಡ್ತೀನಿ. ಬ್ರೋ, ಓಪನ್ ಆಯ್ತಾ? ಹಾ ಬ್ರೋ, ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ಬ್ರೋ, ಸ್ವಲ್ಪ ಬೇಗ ಟ್ರೈ ಮಾಡಿ. ಹಾ ಬ್ರೋ, ಮಾಡ್ತಾ ಇದ್ದೀನಿ. ಓ, ಇದೇನಿದು ಹೀಗಾಗೋಯ್ತು? ಬ್ರೋ, ಏನು ತಲೆ ಕೆಡ್ಸ್ಕೋಬೇಡ, ರಿಸೆಪ್ಷನ್ ಅಲ್ಲಿ ಇನ್ನೊಂದು ಕೀ ಇರುತ್ತೆ, ಹೋಗಿ ತಗೊಂಡ್ ಬರ್ತೀನಿ. ಬ್ರೋ, ಬೇಗ ಬನ್ನಿ, ಇಲ್ಲಿ ಒಂಥರ ಉಸಿರು ಕಟ್ಟಂಗ್ ಆಗ್ತಾ ಇದೆ. ಹಾ ಬ್ರೋ, ಬೇಗ ಬರ್ತೀನಿ. ತ್ರಿಶೂಲ್, ನಿನ್ ರೂಮ್ ಕೂಡ ಲಾಕ್ ಮಾಡಿದ್ದೀನಿ. ನೀನ್ ಹೊರಗಡೆ ಬರೋ ಚಾನ್ಸೇ ಇಲ್ಲ. ಇಲ್ಲೇ ಸಾಯ್. ಶಿವಾನಿ ಅವರೇ, ನೀವೇನಿಲ್ಲಿ? ತ್ರಿಶೂಲ್ ಎಲ್ಲಿ? ತ್ರಿಶೂಲ ಯಾಕೆ? ಅವ್ರ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ರೂಮಲ್ಲಿದ್ದಾರಾ? ಶಿವಾನಿ ಅವರೇ, ತ್ರಿಶೂಲ್ ರೂಮಲ್ಲಿ ಇಲ್ಲ. ಮತ್ತೆಲ್ಲ ಅವರು? ಹಾ, ಕೆಳಗಡೆ ಇದ್ದಾನ ಅವನು. ಕೆಳಗಡೆನಾ? ಹಾ, ಡ್ಯಾಡ್ ಕರೆದು ಅಂತ ಕೆಳಗಡೆ ಹೋದ ಈಗ. ಸರಿ. ಹಾ, ಶಿವಾನಿ ಅವರೇ, ತ್ರಿಶೂಲ್ ಹತ್ರ ಏನ್ ಮಾತಾಡೋದಿತ್ತು? ಅದು ನಿಮ್ಮ ಮದ್ವೆ ಬಗ್ಗೆ ಮಾತಾಡ್ಬೇಕಿತ್ತು. ನಮ್ಮ ಮದುವೆ ಬಗ್ಗೆನಾ? ಹಾ, ಮದ್ವೆ ತಯಾರಿ ಎಲ್ಲ ಅವರೇ ನೋಡ್ಕೋತಿದಾರಲ್ಲ, ಅದಕ್ಕೆ ಎಲ್ಲ ಚೆನ್ನಾಗಿ ನಡಿಬೇಕು ಅಂತ ಹೇಳೋದಕ್ಕೆ ಬಂದೆ ತ್ರಿವಿಕ್ರಮ್. ಹೌದಾ, ಸರಿ, ಕೆಳಗಡೆ ಹೋಗಿ ಸಿಗ್ತಾನೆ. ಶಿವಾನಿ ಅವರೇನೋ ನನ್ನ ಮಾತು ನಂಬಿ ಇಲ್ಲಿಂದ ಹೊರಟ್ರು. ಆದ್ರೆ ಬೇರೆ ಯಾರಾದ್ರೂ ಬಂದು ರೂಮ್ ಓಪನ್ ಮಾಡಿದ್ರೆ ಬೇಡ, ಇಲ್ಲಿ ಯಾರಾದ್ರೂ ಇರ್ಲೇಬೇಕು. ಯಾರನ್ನಾದ್ರೂ ಸೆಕ್ಯೂರಿಟಿ ತರ ನಿಲ್ಲಿಸ್ಬೇಕಲ್ಲ. ನಾವೆಲ್ಲ ಸೇರಿ ಎಷ್ಟೆಲ್ಲ ಸಾಹಸ ಮಾಡಿದ್ವಿ ಅಂತ ನೆನ್ಸ್ಕೊಂಡ್ರೆ ಅಷ್ಟೆಲ್ಲ ಮಾಡಿದ್ ನಾವೇನ ಅಂತ ಅನ್ಸುತ್ತೆ. ಸೂಪರ್ ಕಂಡ, ಸಾಕತ್ತಾಗಿ ಹೇಳ್ದೆ. ಅಲ್ಲ ಕಂಡ, ಗುರುಗಳು ಮಾತು ಕೇಳ್ಕೊಂಡು ನಾಗ್ಲೋಕಕ್ಕೆ ಹೋಗಿ ನಾಗ್ಮಣಿನ ಎತ್ಕೊಂಡು ಅವುಗಳನ್ನ ಸಾಯಿಸಿ ಬರೋದೇನ್ ಸುಮ್ನೆ ಅಂಡ? ದೊಡ್ಡ ಸಾಹಸಕಂಬಿಡ್ಡೆ. ಇದನ್ನ ಅದ್ಯಾವ್ದೋ ಬುಕ್ಕಲ್ಲಿ ಬರೀತಾರ, ಗ್ರೀಸ್ ಬುಕ್ಕಲ್ಲಿ ಬರೀಬೇಕಂಬಿಡ್ಡೆ. ಲೋ, ಅದು ಗ್ರೀಸ್ ಬುಕ್ ಅಲ್ವೋ, ಗಿನ್ನಿಸ್ ಬುಕ್. ಯಾವ್ದೋ ಒಂದ್ ಬುಕ್ ಬಿಡ್ಡೆ, ನಮ್ ಕಡೆಗೆ ಹಂಗೆ ಹೇಳೋದು. ಹೌದು, ಅದರಲ್ಲೂ ಆ ನಾಗರಾಜನ ಕೊಂದು ತಂದ್ವಲ್ಲ, ನಮ್ ಧೈರ್ಯ ಮೆಚ್ಚಬೇಕಾಗಿದೆ. ಹೂ ಕಂಡ ಭೂಪತಿ. ಅಲ್ಲ ಕಂಡ, ನಾವು ನಾಗಮಣಿ ತಂದು 23 ವರ್ಷ ಆದ್ವೇಂಡ. ನೆನ್ನೆ ನಮ್ಮನೇನ ತಂದಾಗಿದೆ. ಅಲ್ಲ, ಆ ನಾಗರಾಜನ್ ಕೊಂದು ಆ ನಾಗಮಣಿನ ತಂದ್ವಲ್ಲ, ಅವಾಗ ಸಾಯಿಸದೆ ಬಿಟ್ಟ ಹೆಣ್ಣು ಹಾವು ನಮ್ನೇನೋ ಮಾಡ್ಬಿಡ್ತದೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಏನು ಮಾಡ್ಲಿಲ್ಲ. ಏಯ್, ನಮ್ಮನ್ನ ನೋಡಿ ಭಯ ಪಟ್ಟಿರ್ಬೇಕು. ಡೇ ಸುಮ್ಕಿರಡ. ಭಯ ನಾಗಿಣಿಗಲ್ಲ ಕಂಡ, ನಮ್ಗ ಭಯ ಪಡ್ತಿರೋದ್ ನಾವು. ಅಲ್ಲ ಕಂಡ, ನಾವು ಆ ನಾಗಮಣಿ ತಂದಾಗಿಂದ ಒಂದಿನ ಮಾತ್ರ ನೆಮ್ಮದಿಯಾಗಿ ನಿದ್ದೆ ಮಾಡಿದೀವಿ ಅಂಡ. ಇವತ್ತಿಗೂ ಮಲ್ಗದ್ರ ಕಣ್ಣಾಗ ನಿದ್ದೆ ಇರಲ್ಲ, ಕಣ್ ತುಂಬ ಬರೀ ಅವೇ ಓಡಾಡ್ತಾವ್ ಕಂಡ. ಇದು ನಿಜ, ಆ ನಾಗಿಣಿಯಿಂದ ನಮ್ಗೆ ನೆಮ್ಮದಿ ಅಂತೂ ಇಲ್ಲ. ಹೌದು, ಆ ನಾಗಿಣಿ ಈಗ ಎಲ್ಲಿರ್ಬೋದು? ದಿಗ್ವಿಜಯ್ ಅವ್ರಿಗೇನಾರು ಕಾಣಿಸ್ಕೊಂಡಿದೀಯಂತ? ಗೊತ್ತಿಲ್ಲ. ಆಗ ಅಲ್ಲಿ ನೋಡು, ಅವನೇ ಬಂದ, ಅವನೇ ಕೇಳುವ. ಅಣ್ಣೇ, ಏನ್ರಪ್ಪ ಬಹಳ ಡೀಪ್ ಆಗಿ ಮಾತಾಡ್ತಾ ಇದ್ದೀರಿ? ಅದೇ ಅಣ್ಣೇ, ನಾಗಮಣಿ ವಿಷಯ ಮಾತಾಡ್ತಾ ಇದ್ವು. ನಾಗಮಣಿನ? ಹಾ, ನಮ್ ಮೇಲೆ ದ್ವೇಷ ಇಟ್ಕೊಂಡು ಹುಡುಕ್ತಾ ಇದ್ಲಲ್ಲ, ನಾವು ಸಿಕ್ಕಿಲ್ಲ ಅನ್ನೋ ರೋಷ ಅದೆಷ್ಟಿರ್ಬೋದು ಅವಳಿಗೆ.
ಹ್ಞೂ ನಾಗಿಣಿ ಕೈಗೆ ನಾವೇನಾರ ಸಿಕ್ಕಿದ್ರ ಅಷ್ಟೇ ನಮ್ಮ ಕತೆಗಳು. ಯಾರದು ನಾಗಿಣಿ ಅಂತ ಮಾತಾಡ್ತಿರೋದು? ನಾಗಿಣಿ ಬಗ್ಗೆ ಗೊತ್ತಿರೋದು ನಾಗಮಣಿ ಕಂದ ದುಷ್ಟರಿಗೆ ಮಾತ್ರ. ಅಂದ್ರೆ ಇವರು ಅಂಕಲ್, ಅಂಕಲ್ ಏನ್ ಮಾತಾಡ್ತಾ ಇದ್ರಿ? ಏನೋ ನಾಗಿಣಿ ಅಂತ ಹೇಳ್ತಾ ಇದ್ರಿ. ನಾಗಿಣಿ ಇಂದ್ವಾ? ಇಲ್ವಲ್ಲ. ಇಲ್ಲ ಅಂಕಲ್, ನೀವ್ ಮಾತಾಡ್ತಾ ಇದ್ರಿ, ನನಗ್ ಕೇಳಿಸ್ತು. ಅದು ಪಾರ್ಟಿಗೆ ನಾಗರಾವ್ ಬಂದಿತ್ತಲ್ಲ, ಆ ವಿಷಯ ಹೇಳ್ತಾ ಇದ್ದೆ ಅಷ್ಟೇ. ಅದೇ ತರ ಸುಮಾರು ವರ್ಷಗಳ ಹಿಂದೆ ನಮ್ಮ ಮನೆಗೆ ಹಾವು ಬಂದಿತ್ತು. ಯಾರೋ ಅದನ್ನ ನಾಗಿಣಿ ಅಂದ್ರು. ಅದಕ್ಕೆ ಈ ಹಾವುನು ಅದೇ ಇರ್ಬೋದಾ ಅಂತ ಕೇಳ್ತಾ ಇದ್ರು. ಅಷ್ಟೇನಾ? ಯಾಕಮ್ಮ ಹಾಗೆ ಕೇಳ್ತಿದ್ಯಾ? ಏನಿಲ್ಲ, ಸುಮ್ನೆ ಕೇಳ್ದೆ. ಇನ್ಮೇಲೆ ಹಾವು ಬರಲ್ಲ ಬಿಡಿ ಅಂಕಲ್. ನೀನೇನೋ ಹೇಳ್ಚಮ್ಮ, ಆದ್ರೆ ಹಾವಿನ ಕಾಟ ನಮಗೆ ತಪ್ಪಿದ್ದಲ್ಲ. ಒಂದಲ್ಲ ಒಂದ್ ರೀತಿಯಲ್ಲಿ ನಮಗೆ ಕಾಣಿಸ್ಕೊಳ್ತಾನೆ ಇರ್ತದೆ. ಅದಕ್ಕೆಲ್ಲ ಯಾವಾಗ ಪರಿಹಾರ ಸಿಗುತ್ತೋ ಭಯ ಆಗುತ್ತಮ್ಮ. ಇವ್ರಿಗೆ ಹಾವು ಅಂದ್ರೇನೆ ಭಯ. ಇನ್ನು ನಾನು ಇಚ್ಛಾಧಾರಿ ನಾಗಿಣಿ ಅನ್ನೋದು ಗೊತ್ತಾದ್ರೆ ಏನಾಗುತ್ತೋ. ನಾನು ತುಂಬಾ ಹುಷಾರಾಗಿರ್ಬೇಕು. ಅರೆ, ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಓಹೋ, ನಾನು ಹೋಗ್ತಾ ಇರೋ ಮನೆಗೆ ಸರ್ಪ ತೊಂದರೆ ಇದೆ ಅಂತನಾ? ನಾನು ಹೇಳದ್ನಲ್ಲ, ಇನ್ ಸ್ವಲ್ಪ ದಿವಸದಲ್ಲಿ ಎಲ್ಲ ಸರಿ ಹೋಗುತ್ತೆ. ಅಂಕಲ್, ತ್ರಿಶೂಲ್ನೆಲ್ಲಾದ್ರೂ ನೋಡಿದ್ರ? ಇಲ್ವಲ್ಲ, ಅವನು ಇಲ್ಲೆಲ್ಗೂ ಬಂದಿಲ್ವಲ್ಲಮ್ಮ. ಮತ್ತೆ ನೀವ್ ಅವ್ರನ್ನ ಕರೆದ್ರಿ, ಅವ್ರ ಇಲ್ಲಿಗ್ ಬಂದ್ರು ಅಂತ ತ್ರಿವಿಕ್ರಮ್ ಹೇಳಿದ್ರು. ಹೌದಾ? ಆ ಕಡೆ ಎಲ್ಲಾರು ಇರ್ಬೋದು ನೋಡಮ್ಮ. ಸರಿ. ಲೈ, ಬುದ್ಧಿ ಇದೆಯೇನ್ರೋ ನಿಮ್ಗೆ? ಎಲ್ಲಿದ್ದೀರಾ? ಸುತ್ತಮುತ್ತ ಯಾರಿದ್ದಾರೆ ಅನ್ನೋ ಜ್ಞಾನ ಬೇಡ ನಿಮ್ಗೆ? ಇಷ್ಟು ಜನರ ನಡುವೆ ನಾಗಮಣಿ ನಾಗಿಣಿ ಅಂತ ಮಾತಾಡ್ತಾ ಇದ್ರ. ಯಾರು ಕಿವಿಗಾರು ಬಿದ್ರೆ ಏನ್ ಗತಿ? ತಲೆ ಕೆಡಿಸ್ಕೋಬೇಡಿ ಸರ್, ಇಲ್ಲಿ ಯಾವನಿಗೆ ಅರ್ಥ ಆಗುತ್ತೆ? ಅರ್ಥ ಮಾಡ್ಕೊಂಡು ನಮ್ಮನ್ನ ಸಾಯಿಸೋದಕ್ಕೆ ಇಲ್ಲೇ ನಾಗಿಣಿ ಇದ್ದಾಳ. ಇದು ನೀನ್ ಅನ್ಕೊಂಡಷ್ಟು ಸುಲಭ ಅಲ್ಲ ವಿಷ್ಕಂಠ. ನಾವೆಷ್ಟೇ ಎಚ್ಚರವಾಗಿದ್ರು ಸಾಲದು. ನಮ್ಮ ಮೈಯೆಲ್ಲ ಕಣ್ಣಾಗಿಟ್ಕೊಂಡು ನಾಗಮಣಿನ ಕಾಯ್ಬೇಕು. ಹ್ಞೂ ನಾಗಿಣಿ ಕೈಗೆ ನಾವೇನಾರ ಸಿಕ್ಕಿದ್ರ ಅಷ್ಟೇ ನಮ್ಮ ಕತೆಗಳು. ನೋಡಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ನಾವು 4 ಜನ ಇದ್ದಾಗ ಮಾತ್ರ ವಿಷಯನ ತೆಗಿಬೇಕು. ಓಕೆ? ಸರಿ ಸರಿ. ನನಗೆ ಸ್ವಲ್ಪ ಕೆಲಸ ಇದೆ. ನಿಮ್ಗೆ ಏನೇನ್ ಬೇಕೋ ಆರ್ಡರ್ ಮಾಡಿ ತಗೊಳ್ಳಿ. ಇದು ನಿಮ್ಮ ಮಗನ ಮದ್ವೆ ಅಂತಾನೆ ಅನ್ಕೊಳ್ಳಿ, ಸರಿನಾ? ಅನ್ಕೊಳೋದೇನು ಅಣ್ಣೇ, ನಮ್ಮ ಮನೆ ಮಗನ ಮದ್ವೆನೇ ಅಲ್ವಾ? ಅದಕ್ಕೆ ನೋಡು 3ನೇ ರೌಂಡ್ ಜ್ಯೂಸ್ ಕುಡಿತಾ ಇದೀವಿ. ಬರ್ತೀನಿ. ತ್ರಿವಿಕ್ರಮ್, ಇನ್ನು ಅರ್ಶನದ ಮೈಯಲ್ಲಿ ಏನೋ ಮಾಡ್ತಿದ್ಯಾ? ಸ್ನಾನ ಮಾಡಿ ರೆಡಿ ಆಗೋದನ್ ಬಿಟ್ಟು ಇಲ್ಲಿ ಯಾಕೆ ನಿಂತಿದ್ಯಾ? ಅದು ಮಾಮ್. ತ್ರಿವಿಕ್ರಮ್, ಇನ್ನು ಈ ಹುಡುಗಾಟದ ಬುದ್ಧಿ ಬೇಕೇನೋ? ಸ್ವಲ್ಪ ಹೊತ್ತಲ್ಲೇ ಸಂಸಾರ ಜವಾಬ್ದಾರಿನ ಹೊರವ್ ನೀನು. ಸ್ವಲ್ಪ ಚುರುಕಾಗಿರ್ಬೇಕು. ತ್ರಿವಿಕ್ರಮ್, ನೀನ್ ತಡ ಮಾಡಿದ್ರೆ ಶಾಸ್ತ್ರಕ್ಕೆ ತಡ ಆಗತ್ತೆ. ಈ ಮುಹೂರ್ತ ತಪ್ಪೋದ್ರೆ ಬೇರೆ ಮುಹೂರ್ತ ಕಾಯಕ್ ಆಗಲ್ಲ. ಮಾಮ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇವಾಗೇನು, ನಾನು ರೆಡಿ ಆಗ್ಬೇಕು ತಾನೆ? ಇನ್ 10 ಮಿನಿಟ್ಸ್ ಟೈಮ್ ಕೂಡ ರೆಡಿ ಆಗ್ತೀನಿ. ಸರಿ, ಅವನೆಲ್ಲಿ? ಯಾರು ಮಾಮ್? ಇನ್ಯಾರು? ತ್ರಿಶೂಲ್. ಬ್ರೋ, ಕೀ ಸಿಕ್ತಾ ಬ್ರೋ? ಬ್ರೋ, ಲೋ, ಇದು ವರ್ಷ ಗೊತ್ತಲ್ಲ ಬ್ರೋ. ಇಲ್ವಾ? ಅಲ್ಲ, ಎರಡು ರಿಸೆಪ್ಷನ್ಗೆ ವಾಪಸ್ ಬರೋದಕ್ಕೆ ಇಷ್ಟೊತ್ತು ಬೇಕಾ? ಅಲ್ಲ, ಇಷ್ಟೊತ್ತು ಲಾಕ್ ಆಗ್ತಿರೋ ಡೋರು ಇದ್ದಕ್ಕಿದ್ದಾಗ ಹೇಗೆ ಲಾಕ್ ಆಯ್ತು? ಅಯ್ಯೋ, ಡೋರ್ ಜಾಮ್ ಆಗೋಯ್ತಾ? ರೂಮಲ್ಲಿ ಇದಾನಾ? ರೆಡಿ ಆಗ್ತಿದ್ದಾನಾ? ಗೊತ್ತಿಲ್ಲ ಮಾಮ್. ತ್ರಿವಿಕ್ರಮೇ ಇನ್ನೂ ರೆಡಿ ಆಗಿಲ್ಲ. ಇನ್ ತ್ರಿಶೂಲ್ ರೆಡಿ ಆಗಿರ್ತಾನ? ಅಮ್ಮೋರೆ, ನೀವೇ ಬೇಕಾದ್ರೆ ಹೋಗಿ ನೋಡಿ. ಅವನು ಹಾಗೆ ಕೂತಿರ್ತಾನೆ. ಎಲ್ಲಿದ್ದಾನೆ ಅವನು? ರೂಮಲ್ಲಿ ಇದಾನಾ? ತ್ರಿಶೂಲ್ ಮಾಮ್, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅವ್ನು ರೆಡಿ ಆಗಿದ್ದಾನ ಅಂತ ನೋಡಕ್ಕೆ. ಮಾಮ್, ಅವ್ನು ರೆಡಿ ಆಗಿರ್ತಾನೆ ಬಿಡಿ. ತ್ರಿವಿಕ್ರಮ್,
ನೀನ್ ಸುಮ್ನೆ ಇರಪ್ಪ. ತ್ರಿಶೂಲ್ ಏನು ಅಂತ ನನಗ್ ಗೊತ್ತು. ಅಮ್ಮೋರೆ ನೀವು ನಡೀರಿ, ನೀವ್ ಒಂದ್ ಮಾತು ಹೇಳಿದ್ರೆ ಅವ್ನ್ ಬೇಗ ರೆಡಿ ಆಗ್ತಾನೆ. ತ್ರಿಶೂಲ್ ರೂಮಲ್ಲಿ ಇಲ್ಲ. ಏನು ರೂಮಲ್ ಇಲ್ವಾ? ಇಲ್ಲ. ಮತ್ತೆಲ್ಲಿ ಹೋಗಿದ್ದಾನೆ? ಹಸಿ ಮೈಯಲ್ಲಿ ತಿರ್ಗಾಡ್ಬಾರ್ದು. ಅಮ್ಮೋರೆ ನೀವ್ ಒಂದ್ ನಿಮಿಷ ಇಲ್ಲೇ ಇರಿ, ನಾನು ಅವ್ನು ಎಲ್ಲಿದ್ದಾನೆ ಅಂತ ಹೋಗಿ ನೋಡ್ಕೊಂಡ್ ಬರ್ತೀನಿ. ಮಾಮ್ ನೀವ್ ಹೋಗಿ ನೋಡಿ. ಅಮ್ಮೋರ್ ಯಾಕೆ? ತ್ರಿಶೂಲ್ನ ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ಅಮ್ಮೋರೆ ಅವ್ನಿಗೆ 4 ಮಾತು ಬೈದ್ರೆ ಅವ್ನ್ ಬೇಗ ರೆಡಿಯಾಗಿ ಬರ್ತಾನೆ. ಅದನ್ನ ಅಲ್ಲೇ ಹೇಳ್ಬೋದಲ್ಲ. ತ್ರಿವಿಕ್ರಮ್, ಅಮ್ಮ ಅವರು ಮದ್ವೆ ಕೆಲ್ಸದಲ್ಲಿ ಓಡಾಡಿ ಸುಸ್ತಾಗಿದ್ದಾರೆ. ಅವ್ರಿಗೆ ಯಾಕೆ ಮತ್ತೆ ಕೆಲಸ ಹೇಳ್ತಿದ್ಯಾ? ತ್ರಿಶೂಲ್ನ ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ಅಲ್ಲ ಮಾಮ್, ಅವನಷ್ಟು ದೊಡ್ಡವನು, ಅವನ್ಗೆ ಹೇಳದ್ ಬೇಕಾಗಿಲ್ಲ. ಯಾಕೆ? ಅವನು ಆಲ್ರೆಡಿ ರೆಡಿ ಆಗಿದ್ದಾನೆ. ರೆಡಿ ಆಗಿದ್ದಾನ? ಮತ್ತೆ ಅವಾಗ್ಲೇ ಗೊತ್ತಿಲ್ಲ ಅಂದೆ? ಮಾಮ್ ಆಕ್ಚುಲಿ ಮರ್ತೋಗ್ಬಿಟ್ಟಿದೆ. ರೆಡಿಯಾಗಿ ಎಲ್ಲಿ ಹೋದ ಅವನು? ಅಥವಾ ತ್ರಿವಿಕ್ರಮನೇ ಬೇಕು ಅಂತ ಗೊತ್ತಾಗ್ತಲ್ವಲ್ಲ. ಬ್ರೋ 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 ಬಾಗ್ಲಿ ತೆಗೀರಿ. ಏನ್ ಮಾಡ್ಲಿ ಮುಹೂರ್ತದವರೆಗೂ ನಾನು ಇಲ್ಲೇ ಇದ್ಬಿಟ್ರೆ ಶಿವಾನಿ ಕುತ್ತಿಗೆಗೆ ತ್ರಿವಿಕ್ರಮ್ ಬ್ರೋ. ಇಲ್ಲ ಹಾಗೆಲ್ಲ ಆಗೋದಿಲ್ಲ. ಮನೆಯವರು ನನ್ನ ಹುಡುಕ್ತಾರೆ, ನಾನು ಹುಡ್ಕೊಂಡು ಅವ್ರು ಇಲ್ಲಿಗೆ ಬರ್ತಾರೆ. ಹಾ ಮಾಮ್, ಅವಾಗಲೇ ಡ್ಯಾಡ್ನ ಹುಡ್ಕೊಂಡು ಹೋದ ಕೆಳಗಡೆ. ಅವನ್ ಯಾಕೆ ಹೋದ? ಏನೋ ಕೆಲಸ ಇರುತ್ತಲ್ಲ ಮಾಮ್, ಹೋಗಿರ್ತಾನೆ. ಹಾಗಾದ್ರೆ ನಾನು ಅಲ್ಲಿಗೆ ಹೋಗ್ತೀನಿ. ನೀನ್ ಟೈಮ್ ವೇಸ್ಟ್ ಮಾಡ್ಬೇಡ, ಬೇಗ ರೆಡಿ ಆಗು. ಸರಿ ಮಾಮ್. ಈ ನನ್ನ ಮಗನ ಕೂಡಾಕಿದ್ದು ಸಾಕು, ಸೆಕ್ಯೂರಿಟಿ ಗಾರ್ಡ್ ತರ ಓಡಾಡಿದ್ದು ಸಾಕು. ಅದ್ ಹೇಗ್ ಹೊರಗಡೆ ಬರ್ತಾನೋ ನಾನು ನೋಡ್ತೀನಿ. ಅಯ್ಯೋ, ಇವನು ಪದೇ ಮಿಸ್ ಆಗಿಲ್ಲ ಓಡೋಗ್ತಾನೆ ಇರ್ತಾನೆ. ಮದ್ವೆ ಎಲ್ಲ ಮುಗಿಸಿ ಆಮೇಲೆ ಇವನು ಹುಡ್ಕೋಣ ಅಂತ ಸುಮ್ಮನಾಗ್ಬಿಟ್ರೆ ನಾನು ಏನ್ ಮಾಡ್ಲಿ? ಇವಾಗ ನಾನು ದೂರ ಆಗ್ಬಿಡ್ತಾಳೆ. ಶಿವಾನಿ ಪ್ರೀತಿ ಉಳಿಸ್ಕೊಳಕ್ ಆಗೋದೇ ಇಲ್ಲ. ನಮ್ ಶಿವಾನಿ ಬೇಕು. ಏನ್ ಮಾಡ್ಲಿ ಇವಾಗ? ಬ್ರೋ ಬಾಗಿಲು ತೆಗಿತೀರಾ? ಹಲೋ, ಯಾರಾದ್ರೂ ಇದ್ದೀರಾ? ಲೇ ದರ್ಶನ್, ಮಾವ ಬಂದೆ ಕಣ. ಏನು ಅಳಿಮೈಯಲ್ಲೋ, ನಂಗೆ ತುಂಬಾ ಕೆಲಸ ಇದೆ. ಏನು ಸಮಾಚಾರ? ಕೆಲಸ ಇರ್ಲಿ, ಅದೆಲ್ಲ ಬಿಟ್ಟಾಕು, ಇಲ್ಲೇ ನಿಂತ್ಕೋ. ಲೇ ಓದಿಯೋಷ್ಟು ಕೆಲಸ ಇದೆ ಕಣ ನನಗೆ. ಏನ್ ವಿಷಯ ಹೇಳು ಬೇಗ. ಮಾವ ಡೋರ್ ಹತ್ರ ನಿಂತ್ಕೊಂಡು ಕಾಯಿ ಸ್ವಲ್ಪ ಹೊತ್ತು. ಲೇ ನನ್ನ ಸೆಕ್ಯೂರಿಟಿ ಗೊಂತೀಯ? ಅಲ್ಲಿ ನೋಡ್ರಿ ಅಷ್ಟೊಂದು ಕೆಲಸ ಕೊಟ್ಟಿದ್ದಾರೆ ಬಾವಾಜಿ. ನೀನು ಬೇರೆ. ಮಾವ ಕೆಲಸ ಎಲ್ಲ ಬಿಟ್ಟಾಕು, ಡೋರ್ ಹತ್ರ ಇರು ಸ್ವಲ್ಪ ಹೊತ್ತು. ಇಲ್ಲೇನಿದೆಯೋ? ನಿಧಿ ಏನಾರು ಇಟ್ಟಿದ್ಯೇನೋ? ನಿಧಿ ಅಲ್ಲ, ತ್ರಿಶೂಲ್ ಇದ್ದಾನೆ. ತ್ರಿಶೂಲ? ಬಾಬಾ ಅಳಿಮಯ್ಯ, ಏನ್ ಪ್ಲಾನೋ ಮಾಡಿದ್ಯಾ? ಹಾ, ಅವನ್ನ ಬಾತ್ರೂಮ್ ಅಲ್ಲಿ ಕೂಡ ಹಾಕಿದ್ದೀನಿ. ಏನೋ ಹೇಳ್ತಿದ್ಯಾ? ಈ ಕಡೆ. ಹಲೋ, ಬಾಗಿಲು ತೆಗೀರಿ. ಯಾಕೆ ಬ್ರೋ ಇನ್ನೂ ಬರಲೇ ಇಲ್ಲ? ಮುಹೂರ್ತ ಟೈಮ್ ಆಗಿ ಹೋಗ್ತಾ ಇದೆ. ಇನ್ನೂ ಲೇಟ್ ಮಾಡಿದ್ರೆ ಶಿವಾನಿ ನಂಗೆ ಸಿಗೋದೇ ಇಲ್ಲ. ಏನ್ ಮಾಡ್ಲಿ ನಾನು? ಬ್ರೋ ಎಲ್ಲಿದ್ದೀರಾ? ಲೇ ಅಳಿಮಯ್ಯ, ತ್ರಿಶೂಲ್ ಬಾತ್ರೂಮ್ ಅಲ್ಲಿ ಕೂಗಾಡ್ತೀನಲ್ಲೋ. ಈ ತರ ಆಡದ್ ನಿಲ್ಸಿ ಹುಷಾರಾಗಿ ನೋಡ್ಕೋ. ಲೇ ಅಳಿಮಯ್ಯ, ನಾನೊಬ್ಬ ಇದ್ರೆ ಸಾಕಣೋ, 100 ಆನೆ ಬಲ ಇದ್ದಂಗೆ ಮನುಷ್ಯಲ್ಲ. ಒಂದ್ ಸೊಳ್ಳೆ ಬಂದ್ರೆ ಹಿಡಿದು ಲಾವಕ್ಕಂತ ಹಾಕ್ಬಿಡ್ತೀನಿ. ಡೋಂಟ್ ವರಿ, ಯು ಕ್ಯಾನ್ ಗೋ. ಸರಿ, ನಾನೊಂದು ವ್ಯವಸ್ಥೆ ಮಾಡ್ತೀನಿ, ಹುಷಾರು. ನಾನೆಲ್ಲ ಕಡೆ ಹುಷಾರಾಗಬೇಕಾಗಿರೋದು ಒಳಗಿದಾನಲ್ಲ ಅವನು. ವಿಜಯೀ ಭವ, ಹೋಗ ನೀನ್ ಹೋಗೋ. ಡೋಂಟ್ ವರಿ, ನಾನೇ ಕಡೆ ಯಾಕತ್ತಲ್ಲ ಕೆಡ್ಸ್ಕೊಂಡ. ಲೇ ಬರ ನಾನು ರೆಡಿ ಆಗಿದ್ದೀನಿ, ನೋಡ್ಕೊಂಡ್ಬಿಡ್ತೀನಿ. ಬರ ಆಚೆ. ಅಯ್ಯೋ, ಏನ್ ಮಾಡೋದು ಇವಾಗ? ಒಂದ್ ಸ್ವಲ್ಪ ಶಕ್ತಿ ಇದ್ದಿದ್ರೆ ಡೋರ್ ನನಗೆ ಕಿತ್ತು ಬಿಸಾಕ್ಬಿಡ್ತಾ ಇದ್ರೆ ಏನ್ ಮಾಡೋದು?
ಯಾರಾದ್ರೂ ಕಾಪಾಡಿ, ಹೆಲ್ಪ್ ಮೀ. ಹಲೋ, ಹಲೋ, ಯಾರಾದ್ರೂ ಕಾಪಾಡಿ. ಶಿವಾನಿ, 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 ಶಿವಾನಿ ನೋಡಿಲೆ. ಯಾರೋ ನನ್ನ ಕರ್ದ ಹಾಗಾಯ್ತಲ್ಲ. ತ್ರಿಶೂಲ್ ಧ್ವನಿ ಇದಾಗಿತ್ತು. ಎಲ್ಲಿದ್ದಾನ ಅವನು? ಶಿವಾನಿ, ಶಿವಾನಿ ಈ ಕಡೆ ತಿರ್ಗೋ. ಶಿವಾನಿ ಇಲ್ಲಿ ಮೇಲೆ. ಅಬ್ಬಾ, ಅಂತ ನನ್ನ ಕಡೆ ನೋಡಿದ್ಯಲ್ಲ ಸದ್ಯ. ಶಿವಾನಿ, ಶಿವಾನಿ ನನ್ನ ಕಾಪಾಡು. ಇವನ್ ಯಾಕೆ ನನ್ನ ಕರಿತಾ ಇದ್ದಾನೆ? ನನಗ್ ಕಾಟ ಕೊಡಕ್ಕೆ ಇರ್ಬೇಕು. ನಾನ್ ಇವನ್ ಕೈಗೆ ಸಿಗ್ಬಾರ್ದು. ಶಿವಾನಿ ಹೋಗಬೇಡ, ಹೋಗಬೇಡ ಶಿವಾನಿ. ಶಿವಾನಿ ನನ್ನ ಕಾಪಾಡು, ಕಾಪಾಡು ಬೈ. ಕಾಪಾಡು ಅಂತ ಕೇಳ್ತಿದ್ದಾನೆ. ಏನಾಯ್ತು ಇವನ್ಗೆ? ಏ ತ್ರಿಶೂಲ್, ಅಲ್ಲೇನ್ ಮಾಡ್ತಿದ್ಯಾ? ಇಲ್ಲಿ ಬಾತ್ರೂಮ್ ಸಿಗಾಕೊಂಡ್ಬಿಟ್ಟಿದ್ದೀನಿ. ಡೋರ್ ಲಾಕ್ ಆಗೋಗಿದೆ ಶಿವಾನಿ. ಸುಳ್ಳು ಹೇಳ್ಬೇಡ ನೀನು. ನನ್ನನ್ನ ಅಲ್ಲಿ ಕರ್ಸ್ಕೊಳಕ್ಕೆ ನಾಟಕ ಆಡ್ತಿದ್ಯಾ ಅಲ್ವಾ? ಇಲ್ಲ ಶಿವಾನಿ, ನಿಜವಾಗ್ಲೂ ಡೋರ್ ಲಾಕ್ ಆಗೋಗಿದೆ. ಕಾಪಾಡು ಬೈ. ಇವನ್ ಯಾಕೋ ತುಂಬಾ ಅತಿ ಆಯ್ತು. ಅಲ್ಲೇ ಹೋಗಿ ವಿಚಾರಿಸ್ಕೋತೀನಿ ಇವನ್ನ. ಬರ್ತೀನಿರು. ಅಬ್ಬಾ, ನಮ್ಮ ಹುಡುಗಿ ಬರ್ತಾ ಇದ್ದಾಳೆ. ಅಂತೂ ಇಲ್ಲಿಂದ ಮುಕ್ತಿ ಸಿಕ್ಕಂಗೆ. ನಿತ್ಕೋ. ಇನ್ನು ಎಷ್ಟು ದೂರ ಅಂತ ಕರ್ಕೊಂಡು ಹೋಗ್ತೀಯಾ? ಇಲ್ಲಿ ಯಾರು ಇಲ್ಲ. ಇಲ್ಲೇ ಹೇಳು. ನೀನು ಯಾವಾಗಲೂ ಕೇಳ್ತಾ ಇದ್ದೆ ಅಲ್ವಾ ತ್ರಿಶೂಲ್ ಒಬ್ಬಂಟಿಯಾಗಿ ಸಿಗ್ಬೇಕು ಅಂತ. ನಾನೇ ಅವಕಾಶ ಮಾಡ್ಕೊಡ್ತಾ ಇದ್ದೀನಿ. ಏನು? ತ್ರಿಶೂಲ್ ಒಂಟಿ ಆಗಿದಾನ? ಎಲ್ಲಿದ್ದಾನೆ ಹೇಳು. ಕೂಲ್ ಕೂಲ್, ಸ್ವಲ್ಪ ತಾಳ್ಮೆಯಿಂದ ಇರು. ನನ್ಗೆ ತಾಳ್ಮೆ ಪಾಠ ಕಲ್ಸಕ್ ಬರ್ಬೇಡ. ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಿದೆ. ಅವನೆಲ್ಲಿದ್ದಾನೆ ಹೇಳು. ಅವನನ್ನ ರೂಮಲ್ಲಿ ಕೂಡಾಕ್ ಬಂದಿದ್ದೀನಿ. ಅಲ್ಲಿ ಯಾರು ಇಲ್ವಾ? ಯಾರು ಇಲ್ಲ, ಒಬ್ನೇ ಇದ್ದಾನೆ. ಏನು, ಒಬ್ನೇ ಇದ್ದಾನ? ಅವನ್ 5 ನಿಮಿಷ ಒಬ್ಬಂಟಿಯಾಗಿ ಸಿಕ್ಕಿದ್ರೆ ಸಾಕು. ನನ್ ಕೆಲ್ಸ ಮುಗಿಸಿ ಅವನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಅವನಿಗೆ ಏನ್ ಮಾಡ್ತೀಯಾ? ಅಸ್ತ್ರ ಸಿದ್ಧವಾಗಿದೆ. ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ನಿನಗಿಲ್ಲ. ಅದ್ರಿಂದ ನಂಗೇನು ತೊಂದರೆ ಆಗಲ್ಲ ಅಲ್ವಾ? ಇದರಿಂದ ನಿನ್ಗೆ ಯಾವ ಸಮಸ್ಯೆನೂ ಆಗಲ್ಲ. ನೀನು ನಿರ್ಭೀತಿಯಿಂದ ಮದ್ವೆಲಿ ಪಾಲ್ಗೊಳ್ಬೋದು. ನಿನ್ನ ಶಿವಾನಿ ಮದ್ವೆ ಖಂಡಿತ ಆಗುತ್ತೆ. ಅಷ್ಟಾದ್ರೆ ಸಾಕು. ನಡಿ, ಅವನೆಲ್ಲಿದ್ದಾನೆ ಅಂತ ತೋರ್ಸು. ಬಾ. ನನಗೆ ಚಳ್ಳೆ ಅಂತ ತಿನ್ನಿಸ್ತೀಯ ನೋಡು. ಈಗ ಇಲ್ಲಿ ಬೋನಲ್ಲಿ ಬಿದೋಗಿದೆ. ನನ್ನ ಅಳಿಮೈನ್ ಮದ್ವೆ ತಡಿಯಕ್ಕೆ ಅಂತ ಬಂದಿದೆಯಲ್ಲ ನೀನು. ಇಲ್ಲೇ ಬಾತ್ರೂಮಲ್ಲೇ ಕೊಳ್ತು ಹೋಗು ನೀನು. ಕಿಚ್ಕೋ, ಅದೆಷ್ಟು ಕಿಚ್ಕೋ. ಯಾರು ನಿನ್ನ ಕಾಪಾಡಕ್ ಬರಲ್ಲ. ಏನಮ್ಮ ಮದುವೆ ಹುಡುಗಿ ಹೀಗೆ ಓಡಾಡ್ತಾ ಇದೀಯಾ? ರೆಡಿ ಆಗಲ್ವಾ? ಆಗ್ತೇನೆ. ಇಷ್ಟು ಅರ್ಜೆಂಟ್ ಆಗಿ ಹೋಗ್ತಾ ಇದೀಯ ಅಂದ್ರೆ ಮದ್ವೆ ಹುಡುಗನ್ ನೋಡಕ್ಕೆ ಹೋಗ್ತಾ ಇದೀಯ ಅನ್ಸುತ್ತೆ. ಹೋಗು. ಅಯ್ಯೋ ಹಾಗೇನಿಲ್ಲ. ಮುಖ ನೋಡಿದ್ರೆ ಗೊತ್ತಾಗಲ್ವಾ? ನಾಚಿಕೆ ಎಷ್ಟು ತುಳುಕ್ತಾ ಇದೆ. ಬಾಯ್ ಬಿಟ್ ಬೇರೆ ಹೇಳ್ಬೇಕಾ? ಇಲ್ಲ, ನಾನ್ ತ್ರಿವಿಕ್ರಮ್ನ ನೋಡಕ್ ಹೋಗ್ತಿಲ್ಲ ಅಮ್ಮ. ಸುಳ್ಳು ಹೇಳ್ಬೇಡ. ಇಷ್ಟು ಗಡಿ ಬಿಡಿಯಾಗಿ ಹೋಗ್ತಿದ್ಯಾ ಅಂದ್ರೆ ಮದ್ವೆ ಗಂಡನೇ ನೋಡಕ್ ಹೋಗ್ತಿದ್ಯಾ ಅಂತ. ಶಿವಾನಿನೂ ಬರ್ಲಿಲ್ಲ. ಅಯ್ಯೋ, ಶಿವಾನಿ ನನ್ನ ಮಾತನ್ನ ನಂಬಲೇ ಇಲ್ವಾ? ಅವಳೇನಾದ್ರು ಬಂದು ಬಾಗಿಲು ತೆಗಿಲಿಲ್ಲ ಅಂದ್ರೆ ಏನ್ ಮಾಡೋದು? ಶಿವಾನಿ, ಲೇ ನೀನ್ ಎಷ್ಟೇ ಕಿಚ್ಚಾಡಿದ್ರು, ಕೂಗಾಡಿದ್ರು, ಎಗರಾಡಿದ್ರು ನಿನ್ನ ಯಾರು ಕಾಪಾಡಕ್ ಬರಲ್ಲ. ಅಬ್ಬಾ, ನನ್ನ ಮಗ ನೀನು ನನ್ನ ಅಳಿಮೆಯ ಮದ್ವೆ ಆಗ್ಬೇಕಾಗಿರೋ ಹುಡುಗಿನ ಪಟಾಯಿಸ್ಕೊಳಕ್ಕೆ ಅಂತ ಬಂದಿದ್ಯಲ್ಲ. ಎಂತ ಕಿಲಾಡಿನೂ ನೀನು. ಅನುಭವಿಸು ನೀನಿಲ್ಲೇ.